ಒಮೆಗಾ 3 ಫುಡ್ಸ್ ಯೂಶಲ್ ಆಗಿ ನಾವು ಫಿಶಸ್ಸಲ್ಲಿ ಸಿಗುತ್ತೆ, ಸಾರ್ಡಿನ್ ಫಿಶಸ್ಸು, ಟ್ಯೂನಾ ಫಿಶಸ್ಸಲ್ಲಿ ಸಿಗುತ್ತೆ. ಈ ಥರ ಸ್ವಲ್ಪ ಬ್ರೊಕೋಲಿ, ಈ ಫಿಗ್ಸ್ ಅಂತ ಹೇಳ್ತೀವಿ, ಇದೆಲ್ಲ ಅದೆಲ್ಲ ಒಳ್ಳೇದದು. ಯಥಾ ಪ್ರಕಾರ ಈ ಫ್ಲಾಕ್ಸ್ ಸೀಡ್ಸು, ವಾಲ್ನಟ್ಸು ಅದು ತುಂಬ ಯೂಶಲಾಗಿ ನಟ್ಸ್ ಅಂತ ಹೇಳಿದ್ರೆ ನಾವು ಯೂಶಲಾಗಿ ಹೇಳಿದ್ರೆ ಒಂದು ಮುಷ್ಟಿಯಷ್ಟು ಅಂತ ಹೇಳ್ತೀವಿ ಅಷ್ಟೇ. ಅಷ್ಟನ್ನು ತೊಗೊಂಡ್ರೆ ಸಾಕು, ಯಾಕಂದರೆ ಅದು ಎಲ್ಲರಿಗೂ ಪಾಪ ತೊಗೊಳ್ಲಿಕ್ಕೂ ಆಗೋದಿಲ್ಲ. ಈಗ ನಾನು ಹೇಳೋದು ಆ ವಾಲ್ನಟ್ಸು, ಸಾಲ್ಮನ್ ಫಿಶ್ಶು, ಈ ಇದನ್ನೆಲ್ಲ ಎಷ್ಟೊಂದು ಜನ ನಮ್ಮ ಇಂಡಿಯಾದಲ್ಲಿ ಎಸ್ಪೆಷಲಿ ನಮ್ಮ ದೇಶದಲ್ಲಿ ನಾವು ಮಿಡ್ಲ್ ಕ್ಲಾಸ್ ಪೀಪಲ್ ಜಾಸ್ತಿ ಇರ್ತೀವಿ. ದಿನಾಗಲೂ ಸಾರ್ಡಿನ್ ಫಿಶ್ ತಗೋ, ದಿನ ವಾಲ್ನಟ್ಸ್ ತಗೋ, ಆಲ್ಮಂಡ್ಸ್ ತಗೋ, ಇದೆಲ್ಲ ತೊಗೊಂಡ್ರೆ ತೊಗೊಳಕ್ಕಾಗಲ್ಲ. ಬಟ್ ನಾವು ನಮ್ಮ ಈಸಿಯಾಗಿ ಸಿಗೋವಂಥ ಫುಡ್ ಅಂದರೆ ಯಾವುದು, ರಾಗಿ, ಎಳ್ಳು, ಹಾಲು, ಮೊಸರು, ಚೀಸು, ಇಂಥದನ್ನು ತೊಗೊಂಡ್ರೂ ನಮಗೆ ಬೇಕಾದಷ್ಟು ಕ್ಯಾಲ್ಶಿಯಮ್ಮು ಸಿಗುತ್ತೆ ಅಂತ ಅನ್ನೋದು. ಸೊ ಒಂದು ಕ್ಯಾಲ್ಶಿಯಮ್ಮು, ಎರಡನೇದು ಒಮೆಗಾಗೆ ಅದು ಇದು ಮಾಡಿದ್ರಿ. ಸೊ ಹಾಂ, ನಾನು ರಿಸರ್ಚ್ ಮಾಡ್ತಾ ನೋಡಿದ್ದು 30 ವಯಸ್ಸು ಆಗ್ತಿದ್ದಂಗೆ ಎಲ್ಲವೂ ಡಿಟೀರಿಯರೇಟ್ ಆಗೋಕ್ಕೆ ಶುರುವಾಗುತ್ತೆ ಅಂತ. ಅಂದರೆ ಒಂದೊಂದಾಗೇ ಹಿಂಗೆ ಹೋಗ್ತಾ ಇರೋ ಲೈಫು ಆರೋಗ್ಯ ಅಂತ ಬಂದಾಗ ಎಲ್ಲ ಡಿಟೀರಿಯರೇಟ್ ಆಗುತ್ತೆ ಅಂತ. ಇದು ನಿಜಾನ? ಬೋನ್ ಹೆಲ್ತ್ ಅಂತ ಬಂದರೆ ಹೆಣ್ಮಕ್ಳು ಆ್ಯಂಡ್ ಗಂಡ್ಮಕ್ಳು 30 ಆಗ್ತಿದ್ದಂಗೆ ಇನ್ನೂ ಹೆಚ್ಚಿನ ವಯಸ್ಸು ಆದಮೇಲಿಂದ ಆಗೋಲ್ಲ. ನಮ್ಮ ಬೋನ್ ಹೆಲ್ತ್ ಹೇಳಿದ್ರೆ ನಾವು ಏನು ಪ್ಯೂಬರ್ಟಿಯಲ್ಲಿ ಏಜ್ ಗ್ರೂಪ್ ಅಂತ ಹೇಳ್ತೀವಿ, ಅಂದರೆ ಹೆಣ್ಮಕ್ಳಲ್ಲಿ ಪೀರಿಯಡ್ ಸ್ಟಾರ್ಟ್ ಆದವಾಗ, ಗಂಡು ಮಕ್ಕಳಲ್ಲಿ ಪ್ಯೂಬರ್ಟಿ ಏಜ್ ಅಂದರೆ ಒಂದು 12 to 14 ಇಯರ್ಸಲ್ಲಿ ಟೀನೇಜ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಪೀಕ್ ಬೋನ್ ಮಾಸು ಬೆಳೆಯೋಕ್ಕೆ ಶುರುವಾಗುತ್ತೆ. ಅದು 20-22 ವರ್ಷದವರೆಗೂ ಬೆಳೆಯುತ್ತೆ. ಮತ್ತು ಅದು 30ವರೆಗೂ ಮೂಳೆ ಎಲ್ಲ ಗಟ್ಟಿ ಆಗುತ್ತೆ. ಅಪ್ ಟು 30 years ಸ್ಕೆಲಿಟಲ್ ಮೆಚುರಿಟಿ ಅಂತ ಹೇಳ್ತೀವಿ ನಾವು ಅದನ್ನು. ಆ ಬೋನ್ ಮಾಸ್ ಎಲ್ಲ ಅಷ್ಟುವರೆಗೂ ಮೆಚ್ಯೂರ್ ಆಗುತ್ತೆ. 30ಕ್ಕೆ ತಕ್ಷಣವೇ ಅದು ಕೆಳಗಡೆ ಇಳಿದು ಬಿಡಲ್ಲ. 30ರಿಂದ 50ವರೆಗೂ ಒಂದು ಪ್ಲಾಟ್ಯೂ ಎಫೆಕ್ಟ್ ಅಂತ ಇರುತ್ತೆ, ಅದು ಹಂಗೆ ಮೇಂಟೈನ್ ಆಗುತ್ತೆ. 50 ನಂತರ ಅದು ಕೆಳಗಡೆ ಬರುತ್ತೆ. ಆದರೆ ನೀವು ಆ ಟೀನೇಜಲ್ಲಿ ಯಾವ ರೀತಿ ನೀವು ಆಹಾರ ಸೇವಿಸಿದ್ದೀರಾ, ಯಾವ ರೀತಿ ಬೋನ್ ಗಟ್ಟಿಯಾಗುವಂಥ ಆಹಾರ ತಿಂದಿದ್ದೀರಾ, ಆವಾಗ ನಿಮ್ಮ ಪೀಕ್ ಬೋನ್ ಮಾಸ್ ಏನಾಯಿತು, ಎಷ್ಟು ಬೆಳೀತು ಅನ್ನೋದ್ರ ಮೇಲೆ 50 ಆದಮೇಲಿಂದನೂ ಅದು ಹಾಗೆ ಇನ್ನೂ ಕೆಲವೊಂದು ವರ್ಷ ಮೇಂಟೈನ್ ಆಗುತ್ತಾ, ಇಲ್ಲ 50ಕ್ಕೆ ಮುಂಚೆನೇ ಕೆಳಗಡೆ ಇಳಿದೋಗುತ್ತಾ ಅನ್ನೋದು ನೀವು ಆ ಟೀನೇಜಲ್ಲಿ ಎಷ್ಟು ತಿಂದಿದ್ದೀರಾ, ಯಾವ ರೀತಿ ಆಹಾರ ಸೇವಿಸಿದ್ದೀರಾ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಸೊ ಯಾವ 3 ಹ್ಯಾಬಿಟ್ ಎಸ್ಪೆಷಲಿ ಟೀನೇಜಲ್ಲಿ ಇರ್ತಾ ಮಾಡಿದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೋನಿಗೆ ಚೆನ್ನಾಗಿರುತ್ತೆ? ಒಂದು ಫುಡ್ ಯಾವುದು, ನಾನು ಆವಾಗಲೇ ಹೇಳಿರೋ ರೀತಿ ಕ್ಯಾಲ್ಶಿಯಂ ರಿಚ್ ಫುಡ್, ರಾಗಿ ಆಗಿರ್ಬೋದು, ಎಳ್ಳು, ಹಾಲು, ಮೊಸರು, ನಾನ್ ವೆಜಿಟೇರಿಯನ್ ಡಯಟ್ ಇರ್ಬೋದು, ಮೊಟ್ಟೆ ಇರಬಹುದು, ಇದೆಲ್ಲ ವೆಜಿಟೇಬಲ್ಸ್ ಇರಬಹುದು, ಹಣ್ಣು ಇರ್ಬೋದು. ಇವಾಗ ಆರೆಂಜ್ ಅಂತ ಹೇಳ್ತೀವಿ, ಅದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ. ಸಿಟ್ರಸ್ ಫುಡ್ ಅದರಲ್ಲಿ ಭಾಳ ಒಳ್ಳೆಯದು, ಅದು ವಿಟಮಿನ್ ಸಿ ಅಂತೆಲ್ಲ ಇರುತ್ತೆ. ಸೊ ಈ ಥರ ಬೀಟ್ರೂಟ್ ಕೂಡ ಒಳ್ಳೆಯದು ಕ್ಯಾಲ್ಶಿಯಂ ಡೆನ್ಸಿಟಿ, ಬೋನ್ ಡೆನ್ಸಿಟಿಗೆ. ಈ ಥರ ನಾವು ತರಕಾರಿಗಳನ್ನ ಈಗಿನ ಕಾಲದಲ್ಲಿ ಮಕ್ಕಳು ತಿನ್ನೋದೇ ಇಲ್ಲ. ಇವಾಗ ನೀವು ನೋಡಿದಿರಂಗೆ ಫುಡ್ ಹ್ಯಾಬಿಟ್ಸೇ ಚೇಂಜ್ ಆಗಿಬಿಟ್ಟಿದೆ. ಸೊ ಆ ರೀತಿ ಇದ್ದಾಗ ನಾವು ಅದು ಒಂದು ಫುಡ್ ಆಯಿತು. ಎರಡನೇದು ಎಕ್ಸಸೈಸು, ಸ್ಪೋರ್ಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಈಗಿನ ಮಕ್ಕಳು ನೀವು ನೋಡಿದ್ರೆ ಡಿಜಿಟಲ್ ಲೈಫಲ್ಲಿ ಡಿಜಿಟಲ್ ಗೇಮ್ಸ್ ಆಡ್ತಿರ್ತಾರೆ, ಫಿಸಿಕಲ್ ಗೇಮ್ಸೇ ಇರೋದಿಲ್ಲ. ಎಷ್ಟು ಜನ ಮಕ್ಕಳು ಬಿಸಿಲಲ್ಲಿ ನೀವು ಹೊರಗಡೆ ಮೈದಾನದಲ್ಲಿ ಆಟ ಆಡಿರೋದನ್ನು ನೋಡಿದ್ದೀರಾ? ಈ ನಡುವೆ ನೋಡಿಲ್ಲ. ಅದು ಎರಡನೇದು. ಇದು ಎರಡೂ ಇದ್ದರೆ ನಾಟ್ ಓನ್ಲಿ ದೈಹಿಕವಾಗಿ, ಮಾನಸಿಕವಾಗಿ ಕೂಡ ಅವರು ಸಮತೋಲನ ಬೆಳವಣಿಗೆ ಆಗುತ್ತೆ. ಸೊ ದೇಸೇನೋ ನೀವು ಎಷ್ಟು ಜಂಪ್ ಮಾಡ್ತಿರೋ, ಎಷ್ಟು ಇಂಪ್ಯಾಕ್ಟ್ ಎಕ್ಸಸೈಸ್ ಅಂತ, ಅದು ಆ ಏಜಲ್ಲಿ ಇಂಪ್ಯಾಕ್ಟ್, ಜಂಪಿಂಗ್, ಹೈಕಿಂಗ್, ರನ್ನಿಂಗ್, ಬಾಸ್ಕೆಟ್ಬಾಲ್, ವಾಲಿಬಾಲ್ ಈ ಥರ ಎಲ್ಲ ಆಡಿದಾಗ ಜಾಯಿಂಟ್ಸ್ ಇನ್ನೂ ಚೆನ್ನಾಗಿ ಭಾಳ ಸದೃಢವಾಗಿ ಬೆಳೆಯುತ್ತೆ. ಸರಿ. ಸೊ ಬೆಸ್ಟ್ ಏಜ್ ಟು ಸ್ಟಾರ್ಟ್ ಟೇಕಿಂಗ್ ನಿಮ್ಮ ಬೋನ್ ಹೆಲ್ತ್ ಸೀರಿಯಸ್ಲಿ? ದ ಬೆಸ್ಟ್ ಏಜ್ ಈಸ್ ಅಂದರೆ ಇವಾಗ ಯಾರಿಗೆ ಅದು ಬೆಸ್ಟ್ ಏಜ್ ಈಸ್ ಆಲ್ವೇಸ್ ಇನ್ ದ ಟೀನೇಜ್. ಬಟ್ ನೆಕ್ಸ್ಟ್ ಸ್ಟಾಪ್ ಅಂತೇನಿಲ್ಲ. ಇಟ್ ಈಸ್ ಆಲ್ವೇಸ್ ಎನಿ ಡೇ ಇಸ್ ಗುಡ್ ಟು ಡೂ ಗುಡ್ ಥಿಂಗ್ಸ್. ಇಟ್ ಎನಿ ಡೇ ಇಸ್ ಗುಡ್. ಸೊ ಯಾವಾಗ ನಿಮಗೆ ಅಂದರೆ ನಾವು ಏನಂದರೆ, ನಾವು ಟೀನೇಜಲ್ಲಿ ಏನು ಮಾಡ್ತಿದ್ದವರು 50ನೇ ವರ್ಷದಲ್ಲೂ ಆ ಟೀನೇಜ್ ಹುಡುಗನ ನೋಡಿ ನಾನು ಅದನ್ನೇ ಮಾಡ್ತೀನಿ ಅನ್ನೋದು ಅದಕ್ಕೆ ತಪ್ಪಾಗುತ್ತೆ. ನಮ್ಮ ವಯಸ್ಸಿನ ಅಂತರ ನೋಡಿಕೊಂಡು, ನಮ್ಮ ಲಿಮಿಟೇಷನ್ಸ್ ನೋಡಿಕೊಂಡು, ಈ ವಯಸ್ಸಲ್ಲಿ ನಾನೇನು ಮಾಡಬಹುದು ಅಂತ ಒಂದು ಅರಿವು ಇದ್ದು ಆ ತಕ್ಕಂಗೆ ಮಾಡ್ಕೊಂಡೋದು ಯಾವ ಏಜ್ ಆದರೂ ನಡೀತದೆ. ಸೊ ವಯಸ್ಸಿನ ಒಂದು ಕ್ಯಾಪ್ ಬಂದಿರೋದ್ರಿಂದ 30 ವಯಸ್ಸಲ್ಲಿರೋರು ಏನು ಮಾಡಬೇಕು, ಏನು ಮಾಡಬಾರ್ದು? ಇದು ಒಳ್ಳೆ ಪ್ರಶ್ನೆ.
ನಾವು ಈಗ ಸಪೋಸ್ ನೀವು ಚಿಕ್ಕ ವಯಸ್ಸಲ್ಲಿ ಭಾಳ ಚೆನ್ನಾಗಿ ಸ್ಪೋರ್ಟ್ಸ್ ಎಲ್ಲ ಆಡಿದ್ದೀರಾ ಅಂತ ಇಟ್ಕೊಳ್ಳಿ, ಅವರು 30-50ವರೆಗೂ ಕಂಟಿನ್ಯೂ ಮಾಡ್ಬೋದು ಅದನ್ನು. ಬಿಕಾಸ್ ದರ್ ಬಾಡಿ, ದೇರ್ ಲಿಗಮೆಂಟ್ಸ್, ದೇರ್ ಜಾಯಿಂಟ್ಸ್ ಆರ್ ಯೂಸ್ ಟು ದಟ್. ತಡೆದಿರುತ್ತೆ. ಅದು ಮೊದಲಿಂದನೂ ಆ ಒಂದು ಫ್ಲೆಕ್ಸಿಬಿಲಿಟಿ, ಎಲಾಸ್ಟಿಸಿಟಿ, ಸ್ಟ್ರೆಂತು ಎಲ್ಲ ಬೆಳ್ಕೊಂಡಿರುತ್ತೆ. ಅಂಥವ್ರು ಅಪ್ ಟು ನೀವು ನೋಡಿದರೆ ಎಷ್ಟೊಂದು ಜನ 50-55 ವರ್ಷದಲ್ಲೂ ನಮ್ಮ ತಂದೆ ವಯಸ್ಸಿನವರೆಲ್ಲ ಇವಾಗಲೂ ಶಟ್ಲ್ ಆಡೋರೆಲ್ಲ ಆಡಿರ್ತಾರೆ. ಈಗ ಅದೇ ನೀವು 45ನೇ ವರ್ಷಲ್ಲೋ 50ನೇ ವಯಸ್ಸಲ್ಲೋ ಶಟ್ಲ್ ಆಡ್ತೀನಿ ಅನ್ನೋದು ಸ್ಟಾರ್ಟ್ ಮಾಡಬಾರ್ದು. ಬಿಕಾಸ್ ನೀವು ಮೊದಲು ಚಿಕ್ಕ ವಯಸ್ಸಲ್ಲಿ ಆಡಿಲ್ಲ ಅಂದರೆ ನಿಮ್ಮ ಜಾಯಿಂಟಲ್ಲಿ ಅಷ್ಟೊಂದು ಲೂಬ್ರಿಕೇಷನ್, ಎಲಾಸ್ಟಿಸಿಟಿ, ಲಿಗಮೆಂಟ್ ಸ್ಟ್ರೆಂತು, ಟೆನ್ಷನ್ನು ಇರೋದಿಲ್ಲ. ಅಂಥವ್ರಲ್ಲಿ ನೀವು ಡೈರೆಕ್ಟಾಗಿ 40-45ನೇ ವರ್ಷದಲ್ಲಿ ನಾನು ಬ್ಯಾಡ್ಮಿಂಟನ್ ಆಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಬೇಗ ಮಂಡಿ ಸೋದೋಗುತ್ತೆ. ನೀವು ಚಿಕ್ಕ ವಯಸ್ಸಿಂದ ಆಡಿದರೆ ನೀವು ಅಪ್ ಟು 50-55ವರೆಗೂ ಕಂಟಿನ್ಯೂ ಮಾಡ್ಬೋದು. ಸೊ ಮುಂದಿಂದು ಈಗ 40ರ ಹರೆಯದಲ್ಲಿರೋರು ಅಂಥವರು ಎಲ್ಲದಕ್ಕಿಂತ ಫಸ್ಟು ಅಂದರೆ ಇಂಥದ್ದೇ ಎಕ್ಸಸೈಸು ಅಂತ ನಾನು ಯಾರಿಗೂ ಹೇಳೋದಿಲ್ಲ. ನನ್ನ ಪೇಷಂಟ್ಸ್ ತುಂಬ ಜನ ಬಂದು ಕೇಳ್ತಿರ್ತಾರೆ, ನನಗೆ ಯಾವ್ದು ಬೆಸ್ಟ್ ಎಕ್ಸಸೈಸ್ ಅಂತ. ಬೆಸ್ಟ್ ಎಕ್ಸಸೈಸ್ ಅಂದರೆ ನನ್ನ ಪ್ರಕಾರ ನಿಮಗೆ ದಿನನಿತ್ಯ ಯಾವುದು ಈಸಿಯಾಗಿ ಮಾಡೋಕ್ಕಾಗುತ್ತೋ ಅದೇ ನಿಮ್ಮ ಬೆಸ್ಟ್ ಎಕ್ಸಸೈಸ್. ಸಪೋಸ್ ಇವಾಗ ನೀವು ಎಲ್ಲೋ ಜಿಮ್ಗೆ ಹೋಗಿ ಜಿಮ್ ಸೇರ್ತೀರಾ, ಫೀಸ್ ಕಟ್ತೀರಾ, ನಾಳೆ ಹೋಗೋದೇ ಇಲ್ಲ, ದಟ್ ಈಸ್ ನಾಟ್ ಯುವರ್ ಬೆಸ್ಟ್ ಎಕ್ಸಸೈಸ್. ಸ್ವಿಮ್ಮಿಂಗ್ ಪೂಲ್ಗೆ ಎನ್ರೋಲ್ ಮಾಡ್ತೀರಾ, ಚಳಿ ಅಂತ ಹೋಗೋದೇ ಇಲ್ಲ. ಸೊ ಆ ಥರ ಎಕ್ಸಸೈಸ್ ಬಿಟ್ಟು ನಿಮ್ಗೆ ಈಸಿಯಾಗಿ ದಿನನಿತ್ಯ ನೀವು ದಿನಾಗಲೂ ಮಾಡಬಹುದು. ನನಗೆ 1/2 hour ಟೈಮ್ ಇದೆ, ಈ ಎಲ್ಲರೂ ಬ್ಯುಸಿ ಲೈಫಲ್ಲಿ ಇರ್ತಾರೆ, ನನಗೆ 1/2 hour 1 hour ಟೈಮ್ ಇದೆ, ನಾನು ವಾಕಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು, ಇಲ್ಲ ಮನೆಯಲ್ಲೇ ಸ್ವಲ್ಪ ಫ್ಲೋರ್ ಎಕ್ಸಸೈಸ್ ಮಾಡ್ಬೋದು, ಇಲ್ಲ ಸ್ವಿಮ್ಮಿಂಗ್ ಮಾಡ್ಬೋದು, ಇಲ್ಲ ಪಕ್ಕದಲ್ಲಿ ಜಿಮ್ ಇದ್ದರೆ ನಾನು ಜಿಮ್ಮಲ್ಲಿ ಲೈಟ್ ವೆಯ್ಟ್ ಎಕ್ಸಸೈಸಸ್ ಆಫ್ಟರ್ 40 ಅಂತ ಕೇಳಿದ್ರಿ ನೀವು. 40 ಅಂತ ಆದಮೇಲಿಂದ ಲೈಟ್ ವೆಯ್ಟ್ ಎಕ್ಸಸೈಸಸ್, ತುಂಬ ಬಗ್ಗಿ ಭಾರ ಎತ್ತದಲ್ದಿರ ಸಿಂಪಲ್ ಒಂದು 20 ನಿಮಿಷ ವಾರ್ಮಪ್ ಮಾಡಿ ಒಂದು 20-25 ನಿಮಿಷ ವೆಯ್ಟ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಅಂದರೆ ಏನು, ಒಂದು 4 kg 5 kg ಡಂಬಲ್ ಒಂದು ಲೇಡೀಸ್ ಆದರೆ, ಜೆಂಟ್ಸ್ ಆದರೆ ಅಪ್ ಟು 10 kg. ಸೊ ಅಷ್ಟು ನಾವು ಒಂದೊಂದು ದಿನ ಒಂದೊಂದು ಮಸಲ್ನ ಟಾರ್ಗೆಟ್ ಮಾಡಿಕೊಂಡು ಎಕ್ಸಸೈಸ್ ಮಾಡ್ಬೋದು. ಸೊ ದಟ್ ಜಾಯಿಂಟು ಚೆನ್ನಾಗಿರುತ್ತೆ, ಮಸಲ್ ಸ್ಟ್ರೆಂತು ಚೆನ್ನಾಗಿರುತ್ತೆ, ಆರೋಗ್ಯವಾಗಿಯೂ ಇರ್ತೀರ. 50-80 ಇದೆಲ್ಲ ನೀವು ಮಾಡ್ಕೊಂಡಿದ್ರೆ ನೀವು 50 ಅಪ್ ಟು 60ವರೆಗೂ ಇದನ್ನು ಕಂಟಿನ್ಯೂ ಮಾಡ್ಬೋದು. ಬಟ್ ನೀವು ಏನೂ ಮಾಡಿಲ್ಲ, ಇದುವರೆಗೂ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲೇ ಇದ್ಬಿಟ್ಟಿದ್ದೀರಾ ಅಂದರೆ 50 years ಆದಮೇಲಿಂದ ಇದು ಇವಾಗ ಏನಾಗಿದೆ, ಒಂದು ಅಲಾರಮ್ ಬೆಲ್ ಅದು. ಆಮೇಲಿಂದನೇ ತುಂಬ ಆರ್ಥೋಪೆಡಿಕ್ ಪ್ರಾಬ್ಲಮ್, ನಾಟ್ ಓನ್ಲಿ ಬೇರೆ ಹೆಲ್ತ್ ಪ್ರಾಬ್ಲಮ್ಸ್, ಆರ್ಥೋಪೆಡಿಕ್ ಪ್ರಾಬ್ಲಮ್ ಸ್ಟಾರ್ಟ್ಸ್ ಮಲ್ಟಿಪ್ಲೈಯಿಂಗ್ ಆಫ್ಟರ್ 50 years. ನಿಮ್ದೆಲ್ಲ ಜಾಯಿಂಟ್ಸ್ ಎಲ್ಲ ಸ್ವಲ್ಪ ಸವಿಯಾಗಿ ಸ್ಟಾರ್ಟ್ ಆಗುತ್ತೆ. ನಾನು ಹೇಳಿದ್ನಲ್ಲ 50 ಆದಮೇಲಿಂದ ಬೋನ್ ಮಾಸ್ ಡೌನ್ ಆಗುತ್ತೆ ಅಂತ. ಡೌನ್ ಆಗೋಕ್ಕೆ ಸ್ಟಾರ್ಟ್ ಆದಾಗಿಂದ ನಿಮ್ಮ ಬೆನ್ನು ನೋವಾಗ್ಬೋದು, ಕತ್ತಿಗೆ ನೋವಾಗ್ಬೋದು, ಭುಜ ನೋವಾಗ್ಬೋದು, ಮಂಡಿ ನೋವಾಗ್ಬೋದು, ಇವೆಲ್ಲನೂ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನೀವು ಜಾಯಿಂಟ್ಸ್ನ ಸ್ಟ್ರೆಚ್ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಬೇಸಿಕ್ ಸ್ಟ್ರೆಚಸ್, ಸ್ವಲ್ಪ ವಾಕಿಂಗ್, ಸ್ವಲ್ಪ ಲೈಟ್ ವೆಯ್ಟ್ ಒಂದು 2-3 kg ಡಂಬಲ್ ತೊಗೊಂಡು ಚಿಕ್ಕ ವೆಯ್ಟ್ ಎಕ್ಸಸೈಸಸ್ಸು, ಅದನ್ನು ಇಂಪ್ಯಾಕ್ಟ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಅಂದರೆ ಮಸಲ್ಗೆ ಸ್ವಲ್ಪ ಪ್ರೆಷರ್ ಕೊಟ್ಟರೆ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಆ ಥರ ಒಂದು ಲೋ ಇಂಪ್ಯಾಕ್ಟ್ ಎಕ್ಸಸೈಸ್ನ ಮಾಡಿದ್ರೆ ಒಳ್ಳೆಯದು. ಹೈ ಇಂಪ್ಯಾಕ್ಟ್ ಮಾಡಬಾರ್ದು, ಅಂದರೆ ಜಂಪಿಂಗು, ಸ್ಕಿಪ್ಪಿಂಗು ಈ ಥರ ಮಾಡಿದ್ರೆ ಹೈ ಇಂಪ್ಯಾಕ್ಟ್ ಅದು, ಆವಾಗ ಮಂಡಿ ಎಲ್ಲ ಸೌದೋಗ್ಬಿಡುತ್ತೆ. ಸೊ ಲೋ ಇಂಪ್ಯಾಕ್ಟ್ ಎಕ್ಸಸೈಸ್ ಮಾಡೋದು ತುಂಬ ಒಳ್ಳೆಯದು.